ಪ್ರಕಾಶ್ ಶೆಟ್ಟಿ. ಬೆಳಗ್ಗೆ ಭ್ರಷ್ಟರ ಚಳಿ ಬಿಡಿಸಿದ ಲೋಕಾಯುಕ್ತ ಬೆಂಗಳೂರು ಸೇರಿದಂತೆ 7 ಜಿಲ್ಲೆಗಳ 20 ಕಡೆ ದಿಢೀರ್ ದಾಳಿಯನ್ನು ಮಾಡಿದ್ದಾರೆ. 7 ಜಿಲ್ಲೆಗಳ 20 ಕಡೆ ಭ್ರಷ್ಟಾಧಿಕಾರಿಗಳ ಚಳಿ ಬಿಡಿಸಿದ ಲೋಕಾಯುಕ್ತ ಅಧಿಕಾರಿಗಳು. ಅಕ್ರಮ ಆಸ್ತಿ ಗಳಿಕೆ ಆರೋಪದಡಿ ಮೆಗಾ ರೇಡ್. ಕೆಲ ಅಧಿಕಾರಿಗಳ ಮನೆಗಳಲ್ಲಿ ಬೆಳ್ಳಿ ನಗದು ಪತ್ತೆ. ಆಸ್ತಿಗೆ ಸಂಬಂಧಪಟ್ಟ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ಭ್ರಷ್ಟಾಧಿಕಾರಿಗಳ ಚಳಿ ಬಿಡಿಸಿದ ಲೋಕಾಯುಕ್ತ. ಅಕ್ರಮ ಆಸ್ತಿ ಗಳಿಕೆ ಆರೋಪದ ಅಡಿ ಮೆಗಾ ರೇಡ್. ಕೆಲ ಅಧಿಕಾರಿಗಳ ಮನೆಗಳಲ್ಲಿ ಬೆಳ್ಳಿ ನಗದು ಪತ್ತೆಯಾಗಿದೆ. ನೋಡಿ, ಈ ದೃಶ್ಯ ನೋಡಕ್ ಮಜಾ ಅನ್ಸುತ್ತೆ. ಹೌದು, ಇದು ಜಗನ್ನಾಥ್ ಅಂತೇಳಿ ಬೀದರ್ಗೆ ಸಂಬಂಧಪಟ್ಟವರು. ರಾಜ್ಯ ಹೆದ್ದಾರಿ ಯೋಜನಾಧಿಕಾರಿ ಕಲಬುರಗಿ. ಜಗನ್ನಾಥ್ ಹಾಲಿಂಗೆ, ರಾಜ್ಯ ಹೆದ್ದಾರಿ ಯೋಜನಾಧಿಕಾರಿ ಕಲಬುರಗಿ. ನೋಡಿ, ರೋಡನ್ನ ಬೆಳ್ಳಿ ನುಂಗಿತ್ತ. ಯಾವ್ಯಾವ ರೋಡ್ ಕಿತ್ತೋಗಿರೋ ರೋಡ್ ಇದು ಜಸ್ಟ್ ಒಂದು ಸ್ಯಾಂಪಲ್ ಅಷ್ಟೇ. ನೋಡಿ, ಒಬ್ಬಂತೂ 50 ಕೋಟಿ ಬೆಲೆ ಬಾಳ್ತಾನಂತೆ. ಲೋಕಾಯುಕ್ತ ಅಧಿಕಾರಿಗಳು 20 ಕಡೆ ದಾಳಿ ನಡೆಸಿದ್ದಾರೆ. ನಿಮ್ಗೇನು ಗೊತ್ತಾ, ಇನ್ನೊಂದು ಇದಕ್ಕಿಂತ ವಿಶೇಷವಾಗಿ ಅದರ ಲಿಸ್ಟ್ಗಳೆಲ್ಲ ಹೇಳ್ತಾ ಹೋಗ್ತೀನಿ ಆಮೇಲೆ. ಈ ಲೋಕಾಯುಕ್ತ ದಾಳಿ ಆಗತ್ತಲ್ಲ, ಈ ರಾಜಕಾರಣಿಗಳು ಇದನ್ನು ನೋಡ್ತಾ ಇರ್ತಾರೆ. ನೋಡ್ಬಿಟ್ಟು ಯಾರು ಹೆಚ್ಚು ದುಡ್ಡು ಮಾಡಿದ್ದಾನೋ ಅವನನ್ನು ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಮಾಡ್ಕೊತಾರೆ. ಯಾಕಂದರೆ ಅವನು ನೀನು 50 ಕೋಟಿ ಮಾಡಿದ್ಯಾ, 30 ಕೋಟಿ ನನಗೆ, 20 ಕೋಟಿ ನಿನಗೆ, ಆ ಥರ ಡೀಲ್ಗಳು ಶುರು ಆಗುತ್ತೆ. ಇವ್ರದ್ದೇ ಸಾಮ್ರಾಜ್ಯ ರೀ. ಆಮೇಲೆ ನಾವು ಇಲ್ಲಿ ಸುಮ್ಮನೆ ಜಾತಿ ಅಂತ ಹೇಳ್ಕೊಂಡು, ಪಾರ್ಟಿ ಅಂತ ಹೇಳ್ಕೊಂಡು ಮಣ್ಣು ಮಸಿ ಯಾವನೂ ಇಲ್ಲ. ಎಲ್ಲರೂ ಕಳ್ರೆ ರೀ, ಎಲ್ಲರೂ ಕಳ್ರೆ. ನೋಡಿ, ಇದು ಬಾಗಲಕೋಟೆ, ಬೀದರ್, ಕಲಬುರಗಿ, ಅನೇಕ ಕಡೆ ಬೇರೆ ಬೇರೆ ಹೆಸರು ಇದೆಯಾ. TD ತುಮಕೂರಲ್ಲಿ ಉಪ ಮುಖ್ಯ ವೈದ್ಯಾಧಿಕಾರಿ ನೋಡಿ ಯಾರೆಲ್ಲ ಇದ್ದಾರೆ. TD ನಂಜುಂಡಪ್ಪ, DPAR ಚೀಫ್ ಇಂಜಿನಿಯರ್. HV ಕಲ್ಲೇಶಪ್ಪ, BBMP EE ಎಕ್ಸಿಕ್ಯೂಟಿವ್ ಇಂಜಿನಿಯರ್. ನೋಡಿ, ಇವರ ಮನೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು ಇವರೆಲ್ಲ ಎಷ್ಟು ದುಡ್ಡು ಮಾಡ್ತಾರೆ ರೀ. G ನಾಗರಾಜ್, ಕೋಲಾರ ಬೆಸ್ಕಾಂ AEE, ಇವ್ರ ಮನೆ ಮೇಲೆ ದಾಳಿ. ಜಗನ್ನಾಥ್ ಹಾಲಿಂಗೆ, ರಾಜ್ಯ ಹೆದ್ದಾರಿ ಯೋಜನಾಧಿಕಾರಿ, ಈಗ ಸಿಗ್ತಿರೋ ದೃಶ್ಯ. GS ನಾಗರಾಜ್, ದಾವಣಗೆರೆ ಸಾಂಖ್ಯಿಕಾಧಿಕಾರಿ. ನಾವು ಆ ಸಾಂಖ್ಯಿಕಾಧಿಕಾರಿ, ಪುಂಖಿಕಾಧಿಕಾರಿ ಇದೆಲ್ಲ ಗೊತ್ತೇ ಇರೋದಿಲ್ಲ ನಮಗೆ. ನೋಡಿ, ದುಡ್ಡೆಷ್ಟು ಹೊಡೆದಿರ್ತಾರೆ. ಡಾಕ್ಟರ್ ಜಗದೀಶ್, ಉಪ ಮುಖ್ಯ ವೈದ್ಯಾಧಿಕಾರಿ. ಇವರೆಲ್ಲ ಇಂಗ್ಲೀಷ್ ದುಡ್ಡು ಮಾಡ್ತಾರೆ. ಮಲ್ಲಪ್ಪ ದುರ್ಗದ, FDA ಪಂಚಾಯತ್ ರಾಜ್ ಬಾಗಲಕೋಟೆ, ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಅಲ್ಲ FDA ಅಂತಂದ್ರೆ. ಶಿವಶಂಕರ್ ಕೆಂಬಾವಿ, FDA ಹೌಸಿಂಗ್ ಬೋರ್ಡ್ ವಿಜಯಪುರ. ಇಷ್ಟು ಜನ. ಓಕೆ, ಈಗ ಬೀದರ್ಗೆ ಸಂಬಂಧಪಟ್ಟ ಹಾಗೆ ಮಲ್ಲಿಕಾರ್ಜುನ ಮರಕಲೆ. ಯಾರ ಮನೆ ಅದು? ಜಗನ್ನಾಥ್, ಅದು ಕಲಬುರಗಿ ಬರುತ್ತೆ. ಓಕೆ, ನೋಡೋಣ. ನಮ್ಮ ಮಲ್ಲಿಕಾರ್ಜುನ್ ಮರಕಲೆ ಒಂದು ವಾಕ್ ಥ್ರೂ ಮಾಡಿದ್ದಾರೆ. ಎಲ್ಲಿ ರೇಡ್ ಆಗಿದೆ ಅದರ ಮುಂಭಾಗದಿಂದ ಬನ್ನಿ ನೋಡೋಣ. ರಾಜ್ಯಾದ್ಯಂತ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಡಿಸ್ಯಾರ ಅಂತ ಹೇಳ್ಬೋದು. ಕಲಬುರಗಿ ರಾಜ್ಯ ಹೆದ್ದಾರಿ ಮುಖ್ಯ ಯೋಜನಾಧಿಕಾರಿ ಜಗನ್ನಾಥ್ ಹಾಲಂಗೆ ಅವ್ರ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಇವತ್ತು ಬೀದರ್ನ ಅವರ ಸಹೋದರ ನಾಗನಾಥ್ ಹಾಲಂಗೆ ಅವ್ರ ಮನೆ ಮೇಲೆ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಬೀದರಲ್ಲಿ 3 ಕಡೆ ದಾಳಿ ಮಾಡಿದ್ದಾರೆ. ನೋಡ್ಬೋದು ನೀವು, ಇದೇ ಒಂದು ಮನೆ. ಬೀದರ್ನ ಶಿವನಗರದಲ್ಲಿದ್ದಂಥ ಮನೆ ಮೇಲೆ ಏನಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ದಾಳಿ ನಡೆಸಿದ್ದಾರೆ ಅಂತ ಹೇಳ್ಬೋದು. ಒಳಗಡೆ ಈಗಾಗಲೇ ಅಧಿಕಾರಿಗಳ ಪರಿಶೀಲನೆ ಮುನ್ನಡೆದ ಅಂತ ಹೇಳ್ಬೋದು. ಟೋಟಲಿ ಆಸ್ತಿ ಸಂಬಂಧ ಇರ್ಬೋದು, ಪ್ರತಿಯೊಂದು ಇರ್ಬೋದು, ಈಗಾಗಲೇ ಅಧಿಕಾರಿಗಳು ಏನೋ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಒಳಗಡೆ ಬೆಳಿಗ್ಗೆಯಿಂದಲೇ ಈಗಾಗಲೇ ಅವ್ರಿಗೆ ಟಿಫನ್ ಕೂಡ ಏನೋ ಅಧಿಕಾರಿಗಳು ತೊಗೊಂಡು ಹೋದರು. ಹೀಗಾಗಿ ಇಡೀ ರಾಜ್ಯಾದ್ಯಂತ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಧಿಕಾರಿಗಳು ಬಿಸಿ ಮುಡಿಸ್ಯಾರ ಅಂತ ಹೇಳ್ಬೋದು. ರಾಜ್ಯ ಹೆದ್ದಾರಿ ಯೋಜನಾಧಿಕಾರಿ ಜಗನ್ನಾಥ್ ಹಾಲಂಗೆ ಕಲಬುರಗಿ ನಿವಾಸ ಇರ್ಬೋದು, ಮತ್ತು ಬೀದರ್ನ ಬಸವಕಲ್ಯಾಣ ತಾಲೂಕಿನ ಧನೂರ್ನ ಅವ್ರ ಫಾರ್ಮ್ ಹೌಸ್ ಇರ್ಬೋದು, ಮತ್ತೇನಾದ್ರು ಬೀದರ್ ಶಿವನಗರ್ನ ಅವ್ರ ಸಹೋದರ ನಾಗನಾಥ್ ಹಾಲಂಗೆ ಅವರ ಮನೆ ಇರ್ಬೋದು ಸೇರಿದಂತೆ ಒಟ್ಟು ಬೀದರಲ್ಲಿ ಕೂಡ 3 ಕಡೆ ಅಧಿಕಾರಿಗಳು ದಾಳಿ ನಡೆಸುವ ಮೂಲಕ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಬೆಳ್ಳಂಬೆಳಿಗ್ಗೆ 6 ಗಂಟೆ ಏನದಂದ್ರೆ ಬೆಳ್ಳಂಬೆಳಿಗ್ಗೆ ಮನೆಯ ಕದ ತಟ್ಟುವ ಮೂಲಕ ಲೋಕಾಧಿಕಾರಿಗಳು ಒಳಗಡೆ ಹೋಗಿ ಪ್ರತಿಯೊಂದು ಪರಿಶೀಲನೆ ಕಾರ್ಯಕ್ಕೆ ಮುಂದಾಗ್ಯಾರ ಅಂತ ಹೇಳ್ಬೋದು. ನೋಡ್ಬೋದು ನೀವು, ಇದೇ ಒಂದು ಮನೆ ಬೀದರ್ನ ಶಿವನಗರದಲ್ಲಿದ್ದಂಥ ಮನೆ. ಈ ಮನೆ ಮೇಲೆ ಕೂಡ ಈಗ ದಾಳಿ ಆಗಿದೆ. ದಾಳಿ ಮಾಡಿದಂಥ ಲೋಕಾಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಡೀ ರಾಜ್ಯಾದ್ಯಂತ ಬೆಳ್ಳಂಬೆಳಿಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಏನು ಭ್ರಷ್ಟ ಅತಿ ಹೆಚ್ಚು ಅಕ್ರಮ ಆಸ್ತಿ ಗಳಿಸಿದ ಹಿನ್ನೆಲೆಯಲ್ಲಿ, ಆರೋಪದ ಹಿನ್ನೆಲೆಯಲ್ಲಿ ಇವತ್ತು ದಾಳಿ ನಡೆಸಿದ್ದಾರೆ. ಬೀದರಲ್ಲಿ ಕೂಡ ಏನನ್ನು ದಾಳಿ ನಡೆಸಿದ್ದಾರೆ. ಪರಿಶೀಲನೆ ಮುನ್ನಡೀತಾ ಇದೆ ಅಂತ ಹೇಳ್ಬೋದು. ಏನನ್ನು ಈಗಾಗಲೇ ಅಧಿಕಾರಿ
ಅಧಿಕಾರಿಗಳು ಯಾವ ರೀತಿ ಒಂದು ಆಸ್ತಿ ಇರ್ಬೋದು, ಅಕ್ರಮ ಆಸ್ತಿ ಆರೋಪ ಇರ್ಬೋದು, ಆಸ್ತಿಗಳ ವಿವರ ಇರ್ಬೋದು, ಚಿನ್ನ ಇರ್ಬೋದು, ಬೆಳ್ಳಿ ಇರ್ಬೋದು, ಹಣ ಇರ್ಬೋದು, ಪ್ರತಿಯೊಂದು ದಾಖಲೆಗಳೇನದಂದ್ರೆ ಈಗಾಗಲೇ ಜಗನ್ನಾಥ್ ಹಾಲಂಗಿ ಅವ್ರಿಗೆ ಸಂಬಂಧಪಟ್ಟಂಥ ಆಸ್ತಿ ಇಲ್ಲಿ ಪತ್ತೆ ಆಗ್ತದ ಅಂಥೇಳಿ ಶೋಧಕ್ಕೆ ಎಲ್ಲೊಂದು ಕಡೆ ಮುಂದಾಗ್ಯಾರ ಅಂತ ಹೇಳ್ಬಹುದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಓಕೆ, 20 ಕಡೆ 7 ಜಿಲ್ಲೆಗಳ 20 ಕಡೆ ಸಾಧಾರಣವಾಗಿ ಒಂದು ಒಟ್ಟು 30 ಜಿಲ್ಲೆಗಳ ಪೈಕಿ 7 ಜಿಲ್ಲೆ ಅಂತಂದರೆ ಕಮ್ಸೆ ಕಮ್ 25%. ಈಗ ಜಗನ್ನಾಥ್ ಹಾಲಿಂಗೆ ರಾಜ್ಯ ಹೆದ್ದಾರಿ ಯೋಜನಾಧಿಕಾರಿ ಕಲಬುರಗಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಯಾರು ಓಂ ಪ್ರಕಾಶ್ ಕಲಬುರಗಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಓಂ ಪ್ರಕಾಶ್, ಒಂದು ರೈಡ್ ಬಗ್ಗೆ, ಇನ್ನೊಂದು ಈ ರಾಜ್ಯ ಹೆದ್ದಾರಿ ಯೋಜನಾಧಿಕಾರಿ, ಇವರೆಲ್ಲ ಭ್ರಷ್ಟಾಚಾರದ ದುಡ್ಡು ಹೊಡೆಯೋದು ಹೆಂಗೆ? ಸಿಮೆಂಟ್ ಎತ್ಕೊಂಡು ಹೋಗ್ತಾರಾ, ಜಲ್ಲಿ ಎತ್ಕೊಂಡು ಹೋಗ್ತಾರಾ, ಡಾಂಬರ್ ಎತ್ಕೊಂಡು ಹೋಗ್ತಾರಾ, ಹೆಂಗೆ? ಈಗ ಒಂದಕ್ಕೆ ಬೇಕಲ್ಲ, ಈಗ ನೀನು ಇದನ್ನು ಕೊಟ್ಟೆ, ಈಗ ನಾನೊಂದು ಕೆಲಸ ಮಾಡಿಸ್ಕೊಡ್ತೀನಿ, ದುಡ್ಡು ಕೊಡು ಬೇರೆ, ಇದರಲ್ಲೆಲ್ಲ ಹೆಂಗೆ ಅಂತ ದುಡ್ಡು ಹೊಡೆಯೋದು? ಜಯಪ್ರಕಾಶ್ ಶೆಟ್ಟಿ, ಖಂಡಿತವಾಗೂ ರಾಜ್ಯ ಹೆದ್ದಾರಿ ಯೋಜನೆಯ ಅಧಿಕಾರಿಯಾಗಿರುವಂಥ ಜಗನ್ನಾಥ್ ಹಲಿಂಗೆ ಮನೆ ಮೇಲೆ ಇದೀಗ ಲೋಕಾಯುಕ್ತ ದಾಳಿ ಆಗಿರುವಂಥದ್ದು. ಒಟ್ಟು 6 ಕಡೆ, ಅಂದರೆ ಬೆಂಗಳೂರು, ಕಲಬುರಗಿ, ಬೀದರ್ ಸೇರಿ ಒಟ್ಟು 6 ಕಡೆ ಲೋಕಾಯುಕ್ತ ದಾಳಿ ಆಗಿರುವಂಥದ್ದು. ಕೇವಲ ಅಂದರೆ ಈತ ರಾಜ್ಯ ಹೆದ್ದಾರಿ ಯೋಜನಾಧಿಕಾರಿ ಆದಮೇಲೆ ಈ ಒಂದು ದಾಳಿ ಆಗಿರುವಂಥದ್ದಲ್ಲ. ಈ ಹಿಂದೆ ಅತ್ಯಂತ ದುಡ್ಡು ಹೊಡೆಯುವಂಥ ಇಲಾಖೆ ಆಗಿರುವಂಥ ಏನು ಮೈನರ್ ಇರಿಗೇಷನಲ್ಲೂ ಕೂಡ ಸುದೀರ್ಘವಾಗಿ ಇವರು ಸೇವೆಯನ್ನು ಸಲ್ಲಿಸಿರುವಂಥದ್ದು. ಅದಾದ ಬಳಿಕ PWD ಇಲಾಖೆಯಲ್ಲೂ ಕೂಡ ಸಾಕಷ್ಟು ವರ್ಷಗಳಿಂದ ಕಲಬುರಗಿಯಲ್ಲಿ ಚೀಫ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ರು. ಅದಾದ ಬಳಿಕ ಇತ್ತೀಚೆಗಷ್ಟೇ ಕೆಲ ದಿನಗಳ ಹಿಂದೆ, ಅಂದರೆ ಕೆಲವು ತಿಂಗಳುಗಳ ಹಿಂದೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗಿ ರಾಜ್ಯ ಹೆದ್ದಾರಿ ಯೋಜನೆಯ ಅಧಿಕಾರಿಯಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ಇವರು ದುಡ್ಡು ಹೊಡೆಯೋದಕ್ಕಂತೇಳಿ ಕೆಲವೊಂದಷ್ಟು ಇಲಾಖೆಗಳು ಅತ್ಯಂತ ನೀಟಾಗಿ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಅದರಲ್ಲಿ ಮೈನರ್ ಇರಿಗೇಷನ್ ಮತ್ತು ಈ PWD ಇಲಾಖೆಯಲ್ಲಿ ಇವೆರಡೂ ಇಲಾಖೆ ಅತ್ಯಂತ ದುಡ್ಡು ಮಾಡೋದಕ್ಕೆ ಹೆಸರಾಗಿರುವಂಥ ಇಲಾಖೆ. ಅಲ್ಲಿ ದುಡ್ಡನ್ನು ಹೊಡೆದು ಇದೀಗ ಏನು ರಾಜ್ಯ ಹೆದ್ದಾರಿ ಯೋಜನೆ ಅಧಿಕಾರಿಯಾಗಿರುವಂಥದ್ದು. ಸದ್ಯ ಇದು ಕಲಬುರಗಿ ಅವರ ನಿವಾಸದಲ್ಲಿರುವಂಥದ್ದು. ಇದೀಗ NGO ಕಾಲೋನಿಯ ಇವತ್ತು ಬೀದರ್ನ ಅವರ ಸಹೋದರ ನಾಗನಾಥ್ ಹಾಲಂಗಿ ಅವ್ರ ಮನೆ ಮೇಲೆ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಬೀದರಲ್ಲಿ 3 ಕಡೆ ದಾಳಿ ಮಾಡಿದ್ದಾರೆ, ನೋಡ್ಬೋದು ನೀವು. ಇದೇ ಒಂದು ಮನೆ ಬೀದರ್ನ ಶಿವನಗರದಲ್ಲಿದ್ದಂಥ ಮನೆ ಮೇಲೆ ಏನಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ದಾಳಿ ನಡೆಸಿದ್ದಾರೆ ಅಂತ ಹೇಳ್ಬೋದು. ಒಳಗಡೆ ಈಗಾಗಲೇ ಅಧಿಕಾರಿಗಳ ಪರಿಶೀಲನೆ ಮುನ್ನಡೆದ ಅಂತ ಹೇಳ್ಬೋದು. ಟೋಟಲಿ ಆಸ್ತಿ ಸಂಬಂಧ ಇರ್ಬೋದು, ಪ್ರತಿಯೊಂದು ಇರ್ಬೋದು, ಈಗಾಗಲೇ ಅಧಿಕಾರಿಗಳು ಏನೋ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಒಳಗಡೆ ಬೆಳಿಗ್ಗೆಯಿಂದಲೇ ಈಗಾಗಲೇ ಅವರಿಗೆ ಟಿಫನ್ ಕೂಡ ಏನೋ ಅಧಿಕಾರಿಗಳು ತೊಗೊಂಡು ಹೋದರು. ಹೀಗಾಗಿ ಇಡೀ ರಾಜ್ಯಾದ್ಯಂತ ಭ್ರಷ್ಟಾಧಿಕಾರಿಗಳಿಗೆ ಲೋಕಾಧಿಕಾರಿಗಳು ಬಿಸಿ ಮುಡಿಸ್ಯಾರ ಅಂತ ಹೇಳ್ಬೋದು. ರಾಜ್ಯ ಹೆದ್ದಾರಿ ಯೋಜನಾಧಿಕಾರಿ ಜಗನ್ನಾಥ್ ಹಾಲಂಗೆ ಕಲಬುರಗಿ ನಿವಾಸ ಇರ್ಬೋದು, ಮತ್ತು ಬೀದರ್ನ ಬಸವ ಕಲ್ಯಾಣ ತಾಲೂಕಿನ ಧನೂರ್ನ ಅವ್ರ ಫಾರ್ಮ್ ಹೌಸ್ ಇರ್ಬೋದು, ಮತ್ತು ಏನಂದ್ರೆ ಬೀದರ್ ಶಿವನಗರ್ನ ಅವ್ರ ಸಹೋದರ ನಾಗನಾಥ್ ಹಾಲಂಗಿ ಅವರ ಮನೆ ಇರ್ಬೋದು ಸೇರಿದಂತೆ ಒಟ್ಟು ಬೀದರಲ್ಲಿ ಕೂಡ 3 ಕಡೆ ಅಧಿಕಾರಿಗಳು ದಾಳಿ ನಡೆಸುವ ಮೂಲಕ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಬೆಳ್ಳಂಬೆಳಿಗ್ಗೆ 6 ಗಂಟೆ ಏನದಂದ್ರೆ ಬೆಳ್ಳಂಬೆಳಿಗ್ಗೆ ಮನೆಯ ಕದ ತಟ್ಟುವ ಮೂಲಕ ಲೋಕಾಧಿಕಾರಿಗಳು ಒಳಗಡೆ ಹೋಗಿ ಪ್ರತಿಯೊಂದು ಪರಿಶೀಲನೆ ಕಾರ್ಯಕ್ಕೆ ಮುಂದಾಗ್ಯಾರ ಅಂತ ಹೇಳ್ಬೋದು. ನೋಡ್ಬೋದು ನೀವು, ಇದೇ ಒಂದು ಮನೆ ಬೀದರ್ನ ಶಿವನಗರದಲ್ಲಿದ್ದಂಥ ಮನೆ. ಈ ಮನೆ ಮೇಲೆ ಕೂಡ ಈಗ ದಾಳಿ ಆಗಿದೆ. ದಾಳಿ ಮಾಡಿದಂಥ ಲೋಕ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಡೀ ರಾಜ್ಯಾದ್ಯಂತ ಬೆಳ್ಳಂಬೆಳಿಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಏನು ಅತಿ ಹೆಚ್ಚು ಅಕ್ರಮ ಆಸ್ತಿ ಗಳಿಸಿದ ಹಿನ್ನೆಲೆಯಲ್ಲಿ, ಆರೋಪದ ಹಿನ್ನೆಲೆಯಲ್ಲಿ ಇವತ್ತು ದಾಳಿ ನಡೆಸಿದ್ದಾರೆ. ಬೀದರಲ್ಲಿ ಕೂಡ ಏನನ್ನು ದಾಳಿ ನಡೆಸಿದ್ದಾರೆ, ಪರಿಶೀಲನೆ ಮುನ್ನಡೀತಾ ಇದೆ ಅಂತ ಹೇಳ್ಬೋದು. ಏನನ್ನು ಈಗಾಗಲೇ ಅಧಿಕಾರಿಗಳು ಯಾವ ರೀತಿ ಒಂದು ಆಸ್ತಿ ಇರ್ಬೋದು, ಅಕ್ರಮ ಆಸ್ತಿ ಆರೋಪ ಇರ್ಬೋದು, ಆಸ್ತಿಗಳ ವಿವರ ಇರ್ಬೋದು, ಚಿನ್ನ ಇರ್ಬೋದು, ಬೆಳ್ಳಿ ಇರ್ಬೋದು, ಹಣ ಇರ್ಬೋದು, ಪ್ರತಿಯೊಂದು ದಾಖಲೆಗಳೇನದಂದ್ರೆ ಈಗಾಗಲೇ ಜಗನ್ನಾಥ್ ಹಾಲಂಗಿ ಅವ್ರಿಗೆ ಸಂಬಂಧಪಟ್ಟಂಥ ಆಸ್ತಿ ಇಲ್ಲಿ ಪತ್ತೆ ಆಗ್ತದ ಅಂಥೇಳಿ ಶೋಧಕ್ಕೆ ಎಲ್ಲೊಂದು ಕಡೆ ಮುಂದಾಗ್ಯಾರ ಅಂತ ಹೇಳ್ಬಹುದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಓಕೆ, 20 ಕಡೆ